ಅಂತಿಮ ಕ್ಷಣ ಬಂತು, ಅಂತಿಮ ಹಂತ ಹತ್ತಿರವಾಯಿತು. ನಾಗಿಣಿಯ ಅಂತ್ಯ ಸಂಸ್ಕಾರ ಆರಂಭ. ಪರಮೇಶ್ವರ, ಏನ್ ಮಾಡ್ಲಿ ನಾನೀಗ? ದೇಹನ ಸುಟ್ಬಿಟ್ರೆ ನನ್ನ ಆತ್ಮ ದೇಹ ಸೇರೋದಕ್ಕಾಗಲ್ಲ. ಶಿವಾನಿ, ಎಲ್ಲಿದ್ಯಾ? ನೋಡು, ಹೇಳ್ತಾ ಇದ್ದೀನಿ, ತಮಾಷೆ ಮಾಡಬೇಡ, ಸಾಕು. ಬಾ ಶಿವಾನಿ. ಶಿವಾನಿ, ಲೇ ನಂದೀಶ, ಶಿವಾನಿ ಎಲ್ಲೋ? ಗೋವಿಂದಣ್ಣ, ಶಿವಾನಿನ ಕರ್ಕೊಂಡು ಬರ್ತಾ ಇದ್ದ. ಹೌದಾ? ಹೋಗ್ಲಿ. ತ್ರಿಶೂಲ ಎಲ್ಲಿ? ತ್ರಿಶೂಲು ಶಿವಾನಿ ನೋಡ್ಕೊಂಡೋದ. ಓ, ಒಂದ್ ಕೆಲಸ ಮಾಡ, ನೀನು ಹಿಂಗೋಗು, ನಾನು ಹಿಂಗೋಗಿ ಹುಡುಕ್ತೀನಿ. ಹಿಂಗೋಗ್ತೀರಾ? ಹೋಗಿ. ಶಿವಾನಿ, ಗೊತ್ತಿತ್ತು ನೀನ್ ಬಂದೇ ಬರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಎಂತಹ ಅವಕಾಶ, ಅಮೋಘ ಅವಕಾಶ, ಅದ್ಭುತ ಅವಕಾಶ. ಯಾವ ಆತ್ಮಕ್ಕೂ ತನ್ನ ದೇಹ ಸುಟ್ಟು ಭಸ್ಮ ಆಗೋದನ್ನ ನೋಡೋ ಅವಕಾಶ ಸಿಗೋದಿಲ್ಲ. ನಿನಗ್ ಸಿಗ್ತಾ ಇದೆ, ಅನುಭವಿಸು, ಆನಂದ ಪಡು. ಯಾಕೆಲ್ಲ ಮಾಡ್ತಿದ್ಯಾ? ಏನ್ ಬೇಕು ನಿನ್ಗೆ? ನಿನ್ನಲ್ಲಿರೋದೇ ನನಗೆ ಬೇಕು. ಈ ದೇಹದಲ್ಲಿ ಹುದುಗಿರುವ ನಾಗಮಣಿ, ಮೋಹಮಣಿ ನನಗ್ ಬೇಕು. 14 ಲೋಕಗಳ ಮುಕುಟಮಣಿ, ಆ ನಾಗಮಣಿ ನನ್ನ ಕೈವಶವಾಗಬೇಕು. ಇವಳ ದೇಹ ಸಂಪೂರ್ಣ ಭಸ್ಮವಾದ ಮೇಲೆ ನಾಗಮಣಿ ಕಾಣಿಸುತ್ತೆ. ಪ್ರಜ್ವಲವಾದ ಬೆಳಕಿನಲ್ಲಿ ಹೊಳಿತಾ ಇರುತ್ತೆ. ಇವಳ ದೇಹ ಸಂಪೂರ್ಣ ಭಸ್ಮವಾದ ಮೇಲೆ ನಾಗಮಣಿ ಕಾಣಿಸಿದ ತಕ್ಷಣ ನನಗೆ ಸುದ್ದಿ ಮುಟ್ಟಿಸು. ನಾನು ಬಂದು ನಾಗಮಣಿಯನ್ನು ತೆಗೆದುಕೊಂಡು ಹೋಗುತ್ತೇನೆ. ಜೈ ಜ್ವಾಲಮಾಲಿನಿ. ಹೋಗೋ, ಶಿವಣ್ಣ ತಗೊಂಡ್ ಬಾ. ಸೂರ್ಯ, ಏನ್ ನೋಡ್ತಾ ಇದ್ದೀರಾ? ವಾಸು, ಪರಮೇಶ್ವರ, ನನ್ನ ಕಾಪಾಡೋದಕ್ಕೆ ಯಾರು? ಏನ್ ಮಾಡಲಿ ನಾನು? ನೋಡು ಮರಯ್ಯ, ನಿನ್ನ ಕಣ್ಣಾರೆ ನೋಡು, ನಿನ್ನ ಹೆಂಡತಿನ ಸುಡ್ತಾ ಇದ್ದೀನಿ.
ಕೃಷ್ಣೆ, ಇನ್ನು ಎಷ್ಟು ದಿವಸ ಈ ಚಿಕಿತ್ಸೆ? ಯೋಚನೆ ಬೇಡ ದಾಕ್ಷಾಯಿಣಿ. ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇವನು ಮೊದಲಿನ ರೂಪಕ್ಕೆ ಬದಲಾಗುತ್ತಾನೆ. ಹಾಗಾದರೆ ನನ್ನ ಕನಸು ಕೈಗೂಡುತ್ತಿದೆ. ಇವನಿಂದ ನಾಗಮಣಿ ಎಲ್ಲಿದೆ ಎಂದು ತಿಳಿದುಕೊಂಡು ನಾಗಮಣಿಯ ಸಂಪೂರ್ಣ ಶಕ್ತಿಯನ್ನು ನನ್ನದಾಗಿಸಿಕೊಳ್ಳಬೇಕು. ಅಯ್ಯೋ ಕೃಷ್ಣೆ, ಮತ್ತೆ ಶುರುವಾಯ್ತಲ್ಲ ನನ್ನದು. ಕೃಷ್ಣೆ, ನನಗೆ ಯಾವುದಾದರೂ ಬಲಿ ಬೇಕು. ನಿನಗೆ ಮೂರು ದಿವಸಕ್ಕೆ ಹೀಗಾಗುತ್ತಿದ್ದರೆ ಯಾವ ಯುವತಿಯರನ್ನು ಕರೆದುಕೊಂಡು ಬರುವುದು? ಬಲಿ ಬೇಕು. ಅವರ ರಕ್ತ ಚಿಂಚಿತ ನನ್ನ ದೇಹ ಹಿರಿದ ಯೌವನದ ಬದುಕು ಇಲ್ಲವಾದರೆ ನನ್ನ ಸಾವು. ನಾಗಮಣಿ ಅಂದ್ರೆ ನಾಗಮಣಿ ಮಾರಯ್ಯ. ಏನು ಅಂದ, ಏನು ಬೆಳಕು, ನೋಡಕ್ಕೆ ಚಂದ ಉಂಟು ಮಾರಯ್ಯ. ನೋಡಿ ಕಣ್ಣಿಗೆ ಆನಂದ ಆಯ್ತು, ಮುಟ್ಟಿದ್ರೆ ಮನ್ಸಿಗೆ ಆನಂದ ಆಗುತ್ತೆ. ಮೂಢ, ಮುಟ್ಟಿದ್ರೆ ಸುಟ್ಟು ಭಸ್ಮ ಆಗೋಗ್ಯ. ತಾಯಿ ಜ್ವಾಲಮಾಲಿನಿ ನಿಮಗೆಲ್ಲ ನೋಡೋ ಭಾಗ್ಯವನ್ನಷ್ಟೇ ಕೊಟ್ಟಿದ್ದಾಳೆ, ಮುಟ್ಟೋ ಭಾಗ್ಯವನ್ನಲ್ಲ. ಅದನ್ನ ಮುಟ್ಟಬೇಕಾದವರು ಒಂದೋ ನಾಗಗಳಾಗಿರ್ಬೇಕು ಅಥವಾ ನನ್ನ ಹಾಗೆ ಸಾಧಕರಾಗಿರಬೇಕು. ಶಿವಾನಿ ಪಾಪಿಗಳು ನಿನ್ನ ಸುಟ್ಬಿಟ್ರಲ್ಲ ಶಿವಾನಿ. ನಾನು ಬದುಕಿದ್ದಾಗ್ಲೇ ನನ್ನ ಕಣ್ಣೆದ್ರಿಗೆ ಸುಟ್ಬಿಟ್ರಲ್ಲ. ಅದನ್ನ ನೋಡ್ಕೊಂಡು ನನ್ನ ಕೈಲಿ ಏನು ಮಾಡಕ್ಕಾಗಿಲ್ವಲ್ಲ. ಅಯ್ಯೋ ಎಂತ ಹೇಳಿ ನಾನು. ಸಾರಿ ಶಿವಾನಿ, ಸಾರಿ. ನನ್ನನ್ನು ಪ್ರೀತಿಸ್ಬಿಟ್ಟೇನು ಒಂದೇ ಒಂದು ಕಾರಣಕ್ಕೆ. ನಿನಗೆ ಇಂಥ ಪರಿಸ್ಥಿತಿ ಬಂತ. ನೀನು ಆಗಬಾರ್ದಾಗಿದ್ದು ಶಿವಾನಿ. ಬೇರೆ ಯಾವುದೋ ಲೋಕದಿಂದ ನನಗೋಸ್ಕರ ಬಂದು ನನಗೆ ಅಂತ ಇದೊಂದನ್ನು ಬಿಟ್ಟು ಹೋಗಿದ್ಯಾ ಶಿವಾನಿ ನೀನು. ಶಿವಾನಿ, ನಿನಗೆ ಆಗೋದಾಗಿತ್ತು. ನಾನೇನ್ ಮಾಡ್ಲಿ ಈಗ? ನೀನ್ ನನಗ್ ಬೇಕೇ ಬೇಕು ಅಂತ ನಿನ್ನಿಂದೆ ಬಿದ್ದು ನಿನ್ನಿಂದೆ ಅಲ್ದು ಕಾಡಿ ನಿನ್ ಪ್ರೀತಿ ಪಡ್ಕೊಂಡಿದ್ದೆ. ಕೊನೆಗೆ ಉಳಿಸ್ಕೊಳಕ್ ಆಗಿಲ್ವಲ್ಲ ಶಿವಾನಿ ನನ್ನಿಂದ.
ತ್ರಿಶೂಲ್ ಯಾವಾಗ ಬಂದೆ? ಶಿವಾನಿ ಎಲ್ಲೋ ನಿನ್ ಜೊತೆ ಬರ್ಲಿಲ್ವಾ? ಅಯ್ಯೋ ಏನು ನಿನ್ನ ಅವಸ್ಥೆ? ದಮಯಂತಿ, ಗೋವಿಂದ, ಮಧುಮತಿ, ನಂದೀಶ ಮಾತಾಡ್ತಾ ಇಲ್ಲ. ತ್ರಿಶೂಲ್, ತ್ರಿಶೂಲ್ ಏನು ಮಗನೆ? ಯಾಕೋ ಶಿವಾನಿಯಲ್ಲಿ ಮಾತಾಡೋ. ಏನು ನಿನ್ನ ಅವಸ್ಥೆ? ಶಿವಾನಿಯಲ್ಲಿ ಅಂತ ಹೇಳೋ. ಯಾಕೋ ತ್ರಿಶೂಲ್, ಶಿವಾನಿಗೇನು ಆಗಲ್ಲ, ಸಿಗ್ತಾಳೆ, ಧೈರ್ಯವಾಗಿರು. ಸಿಗಲ್ಲಪ್ಪ, ನನ್ನ ಪುಣ್ಯ ಬಿಟ್ಟು ಅವಳು ಹೊಟ್ಟೋಗ್ಬಿಟ್ಲು. ಎಲ್ಲೂ ಹೋಗಲ್ಲ ಕಣ, ಬರ್ತಾಳೆ. ಬರಲ್ಲಪ್ಪ, ಶಿವಾನಿ ಇನ್ಯಾವತ್ತೂ ಬರೋದಿಲ್ಲ. ಅವಳು ನನ್ನನ್ನು ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾಳೆ. ಏನೋ ಹೇಳ್ತಾ ಇದ್ಯಾ? ಏನೋ ಪಾಪಿಗಳು ಸೇರ್ಕೊಂಡು ಶಿವಾನಿನ ಸುಟ್ಟಾಕ್ತಾರಪ್ಪ. ಹೂನಪ್ಪ, ಶಿವಾನಿನ ಸುಟ್ಟಾಕ್ಬಿಟ್ರಪ್ಪ. ಸುಟ್ಟಾಕ್ಬಿಟ್ರಪ್ಪ. ಶಿವಾನಿನ ಸುಟ್ಬಿಟ್ರಪ್ಪ. ಏನೋ ಮಾತಾಡ್ತಾ ಇದ್ಯಾ? ಯಾರು ಏನೋ ಮಾಡಿದ್ರು? ಭೂಪತಿ ಹಾಕೊಂಡು ಸುಟ್ಟಾಕ್ಬಿಟ್ರಪ್ಪ ಶಿವಾನಿನ. ಅಪ್ಪ ನನ್ ಕಣ್ಣಾರೆ ನೋಡಿದ್ನಪ್ಪ. ಭೂಪತಿ ಅಂಕಲ್ ಜೊತೆಗೆ ಒಂದಷ್ಟು ಜನ ಸೇರ್ಕೊಂಡು ಸುಟ್ಟಾಕ್ಬಿಟ್ರು. ಭೂಪತಿನ? ತ್ರಿಶೂಲ್ ಏನ್ ಹೇಳ್ತಾ ಇದ್ದಾನೆ? ಶಿವಾನಿಗೂ ಭೂಪತಿಗೂ ಏನ್ ಸಂಬಂಧ? ಅವನೇ ಯಾಕೆ ಅವಳನ್ನು ಸಾಯಿಸ್ಬೇಕು? ತ್ರಿಶೂಲ್, ಶಿವಾನಿ ಕಾಣಿಸ್ತಾ ಇಲ್ಲ ಅಂತ ನಿನ್ ಮನ್ಸ್ ಕೆಟ್ಟು ಏನನ್ನ ಹೇಳ್ತಾ ಇಲ್ಲ ತಾನೆ? ಹೇಳೋ. ತ್ರಿಶೂಲ್, ನಾನು ಹೇಳ್ತಾ ಇರೋದೆಲ್ಲ ಸುಳ್ಳು. ನಮ್ ಶಿವಾನಿಗೇನು ಆಗಿಲ್ಲ ಅಂತ ಒಂದ್ಸಲ ಏನಾದ್ರೂ ಹೇಳೋ, ಮಾತಾಡೋ. ನೋಡ್ರಿ, ಇವನೇನೇನೋ ಹೇಳ್ತಿದ್ದಾನೆ. ತ್ರಿಶೂಲ್, ನೀನ್ ಹೇಳಿದ್ದನ್ನ ನಾವ್ ಯಾರು ನಂಬಿಲ್ಲಪ್ಪ. ನಿಜ ಏನು ಅಂತ ಹೇಳೋ ಮಗ್ನೆ. ಹೌದಜ್ಜಿ, ಶಿವಾನಿ ಭೂಪತಿ ಆಗೋದು. ಅವಳ ನನ್ನ ಮಗುನ ಇಬ್ಬರನ್ನು ಒಟ್ಟಿಗೆ ಜೀವಂತವಾಗಿ ಸಾಯಿಸ್ಬಿಟ್ರು. ನಂದೀಶ, ಅಲ್ಲ ಕಣ, ಬಾವಾಜಿ ಫ್ರೆಂಡ್ ಭೂಪತಿ ಶಿವಾನಿನ ಸುಟ್ಟಾಕ ಅಂತ ಹೇಳ್ತಾ ಇದ್ದಾನೆ. ಇವನಿಗೇನು ತಲೆ ಕೆಡಿಲ್ಲ ತಾನೆ? ಸರಿ ಗೋವಿಂದಣ್ಣ, ಏನಾಯ್ತು ಅಂತ ನೋಡ್ಕೊಂಡ್ ಬರ್ತೀನಿ. ಯಾರಿಗೂ ಕೇಳ್ ಬಯಸದೇ ಇರುವಂತ ಜೀವ ನಮ್ ಶಿವನಿದು. ಅಂತವಳನ್ನೇ ಕೊಂದಾಕ್ಬಿಟ್ರು ಪಾಪಿಗಳು. ಅಂದ್ರೆ ಅವಳು ಒಳ್ಳೆತನನೇ ಅವಳಗ್ ಶಾಪ ಆಯ್ತಾ? ಸುಮ್ನಿರ್ತೀಯ ಮಧುಮತಿ, ನಮ್ ಶಿವನಿಗೆ ಏನು ಆಗಿರಲ್ಲ. ಎಲ್ಲ ನಮ್ ತ್ರಿಶೂಲ್ ಕಂಡಿರೋ ಕೆಟ್ಟು ಕನ್ಸು ಅಷ್ಟೇ. ಅನ್ಸಲ್ಲಮ್ಮ, ಕಟು ಸತ್ಯ. ಹೌದು, ನಾನು ಹೋಗಿ ನೋಡಿದೆ. ಶಿವಾನಿ ಸತ್ತಿರೋದು ನಿಜ. ಏಯ್ ನಂದೀಶ, ಏನೋ ಹೇಳ್ತಿದ್ದೀನಿ ನೀನು? ಹೌದು ಗೋವಿಂದಣ್ಣ, ಹೋಗಿ ನೋಡಿದ ಜಾಗದಲ್ಲಿ ಶಿವಾನಿನ ಸುಟ್ಟಾಕಿದ್ದಾರೆ. ಹಾಗಾದ್ರೆ ನಮ್ ಶಿವಾನಿ ಬದುಕಿಲ್ಲ ಅಮ್ಮ. ನಮ್ ಸೊಸೆಗೆ ಏನು ಆಗಿರಲ್ಲ, ಅವಳು ಮತ್ತೆ ಬರ್ತಾಳೆ ಅಂತ ನಂಬ್ಕೊಂಡ್ ಕೂತಿದ್ವಲ್ಲ, ಮತ್ತಿಂತ ಮಾತಾಡ್ತಾ ಇದೆಯಲ್ಲ ನಂದೀಶ. ಅಯ್ಯೋ ದೇವ್ರೆ, ಯಾರು ಕೆಟ್ಟ ದೃಷ್ಟಿ ಬಿತ್ತು ನನ್ನ ಮೊಮ್ಮಗನ ಮೇಲೆ. ದೇವ್ರೆ, ವಯಸ್ಸಾದವಳು ನಾನು, ನನ್ನ ನೀನು ಕರ್ಕೊಂಡು ಹೋಗ್ಬೇಕಾಗಿತ್ತು.
ಇನ್ನು ಬಾಳಿ ಬದುಕಬೇಕಾದ ಶಿವ ನಿನ್ನ ಯಾಕಪ್ಪ ನೀನ್ ಕರ್ಕೊಂಡೋದೆ? ನನ್ನ ಯಾಕಪ್ಪ ನೀನ್ ಕರ್ಕೊಂಡು ಹೋಗ್ಲಿಲ್ಲ? ನನ್ನ ಮೊಮ್ಮಗನಿಗೆ ನಾನು ಹ್ಯಾಕ್ ಸಮಾಧಾನ ಹೇಳಿ? ನಿಮ್ಮಿಬ್ರು ಪ್ರೀತಿ ನೋಡಿ ದೇವರಿಗೂ ಹೊಟ್ಟೆಗೆ ಚಾಯ್ತೇನೋ, ಅದಕ್ಕೆ ನಿಮಗಿಂತ ಅನ್ಯಾಯ ಮಾಡ್ದ ಮಗನೇ. ನನ್ನ ಶಿವಾನಿ ಯಾರಿಗೂ ಏನು ಅನ್ಯಾಯ ಮಾಡಿದವಳಲ್ಲ, ತುಂಬಾ ಒಳ್ಳೆಯವಳು ಅವಳು. ನಾನು ಅಂದ್ರೆ ಅವಳು ತುಂಬಾ ಪ್ರೀತಿ, ನನಗೆಲ್ಲ ಹೇಳೋಳು. ಅವಳು ಎಲ್ಲಿಗೆ ಹೋದ್ರು ಅಷ್ಟೇ ನನಗೆ ಹೇಳ್ಬಿಟ್ಟು ಹೋಗೋಳು. ಆದ್ರೆ ಇವಾಗ ನನಗೊಂದು ಮಾತು ಹೇಳಲಿಲ್ಲ. ನನ್ನ ಮಗುನು ಕರ್ಕೊಂಡು ಹೊಟ್ಟೋದ್ಲು. ಯಾಕೆ ಶಿವಾನಿ ನನ್ನ ಕರೆದಿದ್ರೆ ನನ್ ಬರಲ್ಲ ಅಂತ ಇದ್ನ? ಏನಾಗ್ತಾ ಇತ್ತಂತ ಒಂದು ಗೊತ್ತಾಗ್ತಿಲ್ವಲ್ ಡವ್. ವಿಸ್ಕಂಠ ಏಂಡ ಇದೆಲ್ಲ? ಗುರುಗಳನ್ನ ಕರ್ಕೊಂಬಂದ್ವು, ಆ ದಿಗ್ವಿಜಯನ ಹುಡುಕ್ಬೋದು ಅಂತ ಅನ್ಕೊಂಡ್ವು, ನಾಗಮಣಿನ ಕಂಡಿಡಿಬೋದು ಅಂತ ಅನ್ಕೊಂಡ್ವು. ಆ ಗುರುಗಳು ನಮ್ ಜೊತೆಗ ಇದ್ರ ನಮ್ಗೆ ಯಾವ ಸಮಸ್ಯೆ ಬರಲ್ಲ ಅಂತ ಅನ್ಕೊಂಡ್ವು. ಏನ್ ಮಾಡ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ದಿಗ್ವಿಜಯ್ ಅವ್ರು ಬೇರೆ ಕಾಣಿಸ್ತಾ ಇಲ್ಲ. ಭೂಪತಿನ ಸತ್ತೋಗಿದ್ದಾನೆ. ಯಾರು ಕೊಂದ್ರು, ಏನು ಕೊಂದ್ರು ಒಂದು ಗೊತ್ತಾಗ್ತಾ ಇಲ್ಲ. ಅವನೇನ್ ಸುಮ್ನೆ ಸತ್ನಾ? ಸುಮ್ನೆ ಸತ್ತಿಲ್ಲ ತಾನೆ. ಯಜಮಾನ್ರು ಸೊಸೆನ ಸಾಯಿಸಿ ಅವನು ಸತ್ತಿದ್ದಾನೆ. ಅವನು ಸಾಯ್ಬಾರ್ದಾಗಿತ್ತು, ನಾನೇ ಅವನ್ನ ಸಾಯಿಸ್ಬಿಡ್ತಾ ಇದ್ದೆ. ಮುಚ್ಚಾಬಾಯಿ, ಸಾಯಿಸ್ಬಿಡ್ತಾನಂತೆ, ಸಾಯಿಸ್ಬಿಡ್ತಾನೆ. ವಿಷಯ ಗೊತ್ತಿಲ್ದಲ್ಲ ಏನಾನ ಮಾತಾಡೋಣ ದಿಶಾ. ಒಂದು ಸೊಳ್ಳೆ ಕಚ್ತು ಅಂತಂದ್ರೆ ಇಡೀ ಅದ್ರ ಟೀಮೇ ಬಂದು ಕಚ್ಚುತ್ತೆ ಅಂತ ಎದುರು ಪುಕ್ಲ ಅವನು. ಅಂತನು ದಿಗ್ವಿಜಯ್ ಅವ್ರ ಸೊಸೆನ್ ಸಾಯಿಸ್ತಾನ. ಬೇರೆ ಏನೋ ಸಮಸ್ಯೆ ಇದೆ. ನಂಗೂ ಅದೇ ಅನುಮಾನ ಕಂಡೆ. ಇದರಿಂದ ಯಾರೋ ದರ ಅನ್ಸ್ತದ. ಸ್ವಾಮಿಗಳು ಬಂದ್ರು. ಸ್ವಾಮಿಗಳೇ, ವಿಷಯ ಗೊತ್ತಾಯ್ತಾ? ಏನು? ಗುರುಗಳೇ, ಭೂಪತಿ ಸಾವಾಗಿದೆ. ತಿಳಿತು. ಜ್ವಾಲಮಾಲಿನಿ ತಿಳಿಸ್ಕೊಟ್ಲು. ಗುರುಗಳ ಏನಿದು? ನಾಗಮಣಿ ಕದ್ದಿರೋರಾಗ ಸಾಂಬ ಶಿವ ಸತ್ತ, ಸಾಮ್ರಾಟ್ನು ಸತ್ನ, ಆ ದಿಗ್ವಿಜಯ ಎತ್ತೋಗ ನಾಪತ್ತೆ ಆದ್ನ. ಈಗ ನೋಡಿದ್ರ ಈ ಭೂಪತಿನೂ ನೆಗದ್ ಬಿದ್ದೋದ್ನ. ಈಗ ಉಳಿದಿರೋದು ನಾವುಗಳು. ಸಾವು ನಂಬೆನ್ನು ಹಿಂದೆನೂ ಆಯ್ತಾ ಹೆಂಗ? ಸಮಾಧಾನ, ಧೈರ್ಯ. ಏನು ಆಗ್ಬಿಡತ್ತೆ ಅಂತ ಭಯ ಸಾಯಿಸೋಷ್ಟು ಎದುರಿಗೆ ಬರೋ ಭಯಾನಕ ಸಮಸ್ಯೆ ನಮ್ಮನ್ನು ಸಾಯಿಸೋದಿಲ್ಲ. ಸ್ವಾಮಿಗಳೇ, ಅವನು ಸಾಯೋದಕ್ಕೂ ಮುಂಚೆ ಶಿವಾನಿಯನ್ನು ಸಾಯಿಸ್ಬಿಟ್ಟಿದ್ದಾನೆ. ಇಲ್ಲೇನಾಗ್ತಾ ಇದೆ? ನಮ್ಮ ಗುರಿ ಯಾವುದು? ಅದನ್ನ ತಲುಪೋ ದಾರಿ ಯಾವುದು? ನಾನು ಕಣ್ಣು ಮುಚ್ಚಿ ನಿಂತಿದ್ದೀನಿ. ತಾಯಿ ಜ್ವಾಲಮಾಲಿನಿ ತೋರಿಸಿದ ದಾರಿಯಲ್ಲಿ ನಾನು ನಡೀತೀನಿ. ನೀವು ಹೊರಡಿ. ನಂಬಿಗಸ್ತ ಶಿಷ್ಯ ಸಿಕ್ಕಿದ್ದ, ಈಗ ಅವನಿಲ್ಲ. ಹಾಗಾದ್ರೆ ಅವನನ್ನು ಸಾಯಿಸಿದವರು ಯಾರು? ನಾವಿಲ್ ಬಂದಿರೋದು ನಿನ್ ಕುಟುಂಬದ ಕಷ್ಟ ನೋಡಿ ಅವ್ರ ಕಣ್ಣೀರೊರೆಸಿ ಸಮಾಧಾನ ಮಾಡೋದಕ್ಕಲ್ಲ, ನಾಗಮಣಿಗೋಸ್ಕರ. ಯಾರದು ಆ ನಾಗಿಣಿ? ಎಲ್ಲಿದೆ ಆ ನಾಗಮಣಿ? ನಾಗಮಣಿ ಎಲ್ಲಿದೆ? ನಾಗಿಣಿ ಯಾರು ಅಂತ ನಿಮಗೆ ಗೊತ್ತಾದರೂ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಅಂದ್ರೆ ನಿನ್ನ ಅಸಲಿ ರೂಪನ ತೋರಿಸ್ತಾ ಇದ್ಯಾ? ಈ ರೂಪ ಬರೋದಕ್ಕೋಸ್ಕರ ಇಷ್ಟೆಲ್ಲ ನಾಟಕ? ನಿನಗ್ ಸಿಕ್ಕಿರೋ ಈ ರೂಪ ಶಾಶ್ವತ ಅಂತ ಮೆರಿಬೇಡ. ನಮ್ಮನ್ನ ಎದುರು ಹಾಕೊಂಡ್ರೆ ಮರುಕ್ಷಣನೇ ಬೀದಿ ಹೆಣ ಹೋಗ್ತ್ಯಾ. ನಾನು ಯಾಕೆ ನಿಮ್ಮನ್ನ ಎದುರು ಹಾಕೊಳ್ಳಿ? ನಾಗಮಣಿ ಸಿಗೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂದ್ರೆ ನಾಗಮಣಿ ಈಗ ನಾಗಿಣಿ ಹತ್ರ ಇದೆ. ನಾಗಿಣಿ ಎಲ್ಲಿದ್ದಾಳೆ ಅಂತ ತೋರಿಸು. ನಾಗಮಣಿನ ಪಡ್ಕೊಳ್ಳೋದು ನನಗೆ ಚೆನ್ನಾಗಿ ಗೊತ್ತಿದೆ. ಏನು? ನಾಗಿಣಿನ ನೋಡ್ಬೇಕಾ? ಅದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನೀವಂದ್ಕೊಂಡಿರೋ ಹಾಗೆ ನಾಗಿಣಿ ಬೇರೆ ಯಾರೂ ಅಲ್ಲ. ಅವಳು ನನ್ನ ಸೊಸೆ
ಶಿವಾನಿ ಏನು ನಿನ್ನ ಸೊಸೆ ನಾಗಿಣಿನ? ಹೌದು, ಅವಳೇ ಈ ಇಚ್ಛಾಧಾರಿ ನಾಗಿನಿ. ನಾಗಿಣಿ ಸತ್ಲು ಬಿಡು, ನಾಗಮಣಿ ಎಲ್ಲಿ ಹೇಳು? ಅವತ್ತು ಇಲ್ಲ ಇಲ್ಲ ಇಲ್ಲ, ನಾನ್ ನಂಬಲ್ಲ. ನೀನ್ ಅವಳ ಸಾವಿಂದ ಲಾಭ ತಗೊಂಡು ಈಗ ಸುಳ್ಳು ಹೇಳ್ತಿದ್ಯಾ? ಸುಳ್ಳಲ್ಲ, ನಿಜ. ನಾನು ಹೇಳ್ತಾ ಇರೋದು ನಿಜ. ಇವಳೇ ನನ್ನ ಶತ್ರು. ಇವಳನ್ನ ಸಾಯಿಸಿ ಸೇಡ್ ತೀರಿಸ್ಕೋಬೇಕು. ಹೊರಡಿ. ಸಾವಿನ ಮನೆಯಲ್ಲಿ ಹೀಗೆಲ್ಲ ಜಗಳಾಡಿದ್ರೆ ಜನ ಏನಂದ್ಕೊಳ್ಳೋದಿಲ್ಲ. ಹೊರಡಿ ಎಂದೆ. ಇವಾಗ ಹೊರಡಿ. ಆದ್ರೆ ಒಂದ್ ತಿಳ್ಕೊಳ್ಳಿ, ಬರೀ ಶಿವಾನಿ ಅಸ್ಥಿನ ವಿಸರ್ಜನೆ ಮಾಡ್ಬಿಟ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ. ಅವಳ ಸಾವಿಗೆ ಯಾರ್ಯಾರ ಕಾರಣ ಅವ್ರು ಎಲ್ಲರನ್ನು ಸಾಯಿಸಿದ್ರೇನೆ ಆತ್ಮಕ್ಕೆ ಮೋಕ್ಷ ಸಿಗೋದು. ಬಂದ್ರು ಒಂದು ಇಂಚೆ ಸಿದ್ದಳ ಬೇಜಾರ ಆ ಥರ ಮಾತಾಡ್ತಾ ಇದ್ದೆ. ಅಲ್ಲಪ್ಪ ತ್ರಿಶೂಲ್, ನಿಮ್ ತಂದೆ ಸ್ನೇಹಿತರ ಜೊತೆ ಹೀಗೆ ನಡ್ಕೊಂಡ್ಬಿಟ್ರೆ ಹೇಗೆ? ನೋಡು, ತೀರ್ ಹೋಗಿರೋರು ನಮಗ್ ಬೇಕಾಗಿರೋರು ಆಗಿರಬಹುದು. ಹಾಗಂತ ಎಲ್ಲರೂ ಅಳೋದಕ್ಕಾಗುತ್ತಾ? ಅವರು ಯಾವುದೋ ಏನೋ ವಿಷಯಕ್ಕೆ ನಕ್ಕಿರಬಹುದು. ಇಲ್ಲ, ಇವರೆಲ್ಲರೂ ಶಿವಾನಿ ಸಾವಿಗೆ ಖಂಡಿತ ಕಾರಣ. ಯಾಕಂದ್ರೆ ಇವರೆಲ್ಲರದು ಒಂದೇ ಗುಂಪು. ನಮ್ಮಮ್ಮ ಕೂಡ ಸಂಕುಲ ಗುರುಗಳೇ, ಸಂಕುಲ, ಅಪಾಯ ಕಾದಾಯ್ತಾ? ಏನಾಯ್ತು? ದಿಗ್ವಿಜಯ್ ಅವ್ರ ಮಗಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಅವನ ಹೆಂಡತಿ ಸಾವಿಗೆ ನಾವೇ ಕಾರಣ ಅಂತ ಇದ್ದಾನೆ ಗುರುಗಳೇ. ಅವನ ಹೆಂಡತಿ ಸಾವನಾಗ ಆ ಭೂಪತಿ ಕಾರಣ ಆಗಿರೋದ್ರಿಂದ ನಾವು ಅವನ ಸ್ನೇಹಿತರು, ನಾವು ಅವಳು ಸಾವನಾಗ ಶಾಮೀಲಾಗಿದ್ದೀವಿ ಅಂತ ನಮ್ ಕುಟಿನೂ ಜಗಳಾಡ್ದ ಸ್ವಾಮಿಗಳ. ದುಃಖದ ಜೊತೆಗೆ ಅನುಮಾನ ಸೇರಿದಾಗ ಹಾಗಾಗೋದು ಸಹಜ. ತನ್ನ ಹೆಂಡತಿ ಸಾವಿಗೆ ಭೂಪತಿ ಕಾರಣ ಅನ್ನೋದು ಅವನು ತಿಳಿದಿದೆ. ನೀವಿಬ್ರ ಜೊತೆಗೆ ಸೇರಿ ಅವನ ಹೆಂಡತಿಗೆ ಏನಾದ್ರು ತೊಂದರೆ ಕೊಟ್ಟಿದ್ದೀರಾ? ಅಯ್ಯೋ ಇಲ್ಲ ಗುರುಗಳೇ, ನಾವೇನಕ್ಕೆ ಅವಳಿಗೆ ತೊಂದರೆ ಕೊಡ್ಬೇಕು? ಈ ಭೂಪತಿ ಸತ್ತಾದ್ಮೇಲೆ ಗೊತ್ತಾಗಿದ್ದು ಇಂಥ ಆಸಾಮಿ ಅಂತ. ಮತ್ ನೀವೇ ಗಾಬರಿ ಆಗಿದ್ದೀರಾ? ಗುರುಗಳ, ಇದೇನ್ ಗುರುಗಳ ಬಾರಿ ಹೊಡಿಯೋ ಸಿಡಿ ಮದ್ಮ್ಯಾಗ ಕುತ್ಕೊಂಡು ಆರಾಮಾಗಿರಿ ಅಂತ ಅಂತಿದ್ರಲ್ಲ, ಬಿಡ್ಬಿಡು. ಅಷ್ಟೇ ಅಲ್ಲ, ಭೂಪತಿ ಸಾವಿನ ಕಾರಣ ಹುಡ್ಕೊಂಡೋದ್ರೆ ನಾವು ನಾಗಮಣಿ ಹುಡುಕ್ತಾ ಇದ್ ವಿಚಾರ ಗೊತ್ತಾಗಲ್ವಾ? ಅದರಿಂದ ಮುಂದೆ ತೊಂದರೆ ಆಗಲ್ವಾ ಗುರುಗಳೇ? ಸಮಸ್ಯೆ ಆಗಲ್ಲ. ಅವಳ ಸಾವಲ್ಲಿ ನಿಮ್ಮ ಪಾಲಿಲ್ಲ ಅಂದ್ಮೇಲೆ ಭಯ ಬೇಡ. ಸುಮ್ನೆ ಭಯ ಪಟ್ರೆ ಆ ಭಯ ನಿಮ್ಮನ್ನ ಸಾಯಿಸಾಕ. ಹೊರಡಿ. ಸಾಕಾಗಿ ಹೋಗಿದೆ ಗುರುದೇವ. 3 ದಿನಕ್ಕೊಂದು ಬಾರಿ ರಕ್ತಾಹಾರ, ಇಲ್ಲವಾದರೆ ನನ್ನ ಅಯ್ಯಪ್ಪನ, ನನ್ನ ಜೀವನ, ನನ್ನ ಜೀವ ಎಲ್ಲವೂ ಮುಗಿದು ಹೋಗುತ್ತದೆ. ಇದಕ್ಕೆ ಶಾಶ್ವತ ಪರಿಹಾರ ತೋರಿಸಿ ಗುರುದೇವ. ನಿನ್ನ ಸಮಸ್ಯೆಗೆ ಪರಿಹಾರ ಇದೆ. ಅದೇನು ಪರಿಹಾರ ಗುರುದೇವ? ಗಂಧರ್ವ ರೂಪದ ಮಾನವ ಇದ್ದಾನೆ. ಅವನ ತೋಳಿನಲ್ಲಿ ನಾಗರಮಚ್ಚೆ ಇರಬೇಕು. ಈ ಮಚ್ಚಾದಾರಿಯನ್ನು ನೀನು ವರಿಸಿದರೆ, ಅವರೊಡನೆ ನಿನ್ನ ಬದುಕನ್ನು ನಡೆಸಿದರೆ ನೀನು ಚಿರಕಾಲ ಯುವತಿ. ಕೃಷ್ಣ, ಏನಾಯ್ತು? ಏನಾಗ್ಬೇಕಾಗಿತ್ತು ಅದೇ ಆಯ್ತು. ಆಗ್ಬೇಕಾಗಿದ್ದಾಯ್ತು ಅಂತ ಹೇಳಿದ್ರೆ ಅದೇನು ಅಂತ ಸರಿಯಾಗಿ ಹೇಳು ಕೃಷ್ಣ. ದಾಕ್ಷಾಯಿಣಿ, 3 ದಿನಕ್ಕೊಂದು ಬಾರಿ ನನಗೆ ವಯಸ್ಸಾಗ್ತಿತ್ತಲ್ವಾ? ಆ
ಸಮಸ್ಯೆಗೆ ಪರಿಹಾರ ಸಿಕ್ತು. ಹೌದಾ? ಹೇಗೆ? ಎಲ್ಲಿ? ಭುಜದ ಮೇಲೆ ನಾಗರ ಮಚ್ಚೆ ಇರೋ ಗಂಡಿನಿಂದ ನನ್ನ ಶಾಪ ಪರಿಹಾರ ಆಗುತ್ತೆ ಅಂತ ಒಬ್ಬ ಋಷಿ ಮುನಿಗಳು ಹೇಳಿದ್ರು. ಆ ನಾಗರ ಮಚ್ಚೆ ಇರೋ ಹುಡುಗ ಈ ಮನೇಲೇ ಇದ್ದಾನೆ. ಏನು ನಿಜ ಹೇಳ್ತಿದ್ಯಾ? ಕನಸ್ ಕಂಡಿಲ್ಲ ತಾನೆ? ಅಯ್ಯೋ ದಾಕ್ಷಾಯಿಣಿ, ನಾನು ಹೇಳ್ತಿರೋದು ಸತ್ಯ. ಬಾ ದಾಕ್ಷಾಯಿಣಿ, ನಿನ್ಗೆ ತೋರಿಸ್ತೀನಿ. ನೋಡಲ್ಲಿ ನೋಡು ದಾಕ್ಷಾಯಿಣಿ, ಭುಜದ ಮೇಲಿರೋ ಮಚ್ಚೆ ನೋಡು. ಆ ನಾಗರ ಮಚ್ಚೆ ಉಳಿತಾ ಇರೋದನ್ನ ನೋಡು. ನೋಡಿದ್ಯಾ ದಾಕ್ಷಾಯಿಣಿ? ನೀನು ನಾಗಮಣಿ ಅಂತ ಬಂದೆ, ನಾನು ನಿನ್ ಜೊತೆಗೆ ಬಂದೆ. ಇದೆಲ್ಲ ಒಂದು ನಿಮಿತ್ತ. ನನಗೆ ಬೇಕಾಗಿರೋ ಗಂಡು ಈ ಮನೇಲೇ ಇದ್ದಾನೆ.